ನಮಸ್ತೆ ಎಲ್ಲ ರೈತ ಬಾಂಧವರಿಗೆ. ಇವತ್ತೇನಪ್ಪಾ ಅಂತಂದ್ರೆ ಬಿಜಾಪುರ ಜಿಲ್ಲೆ ನಿಡಗುಂದ ತಾಲೂಕು ಒಂದಾಲ್ ಗ್ರಾಮದಲ್ಲಿ ಇದ್ದೀವಿ. ನಮ್ಮ ಜೊತೆ ಏನಪ್ಪಾ ಅಂತಂದ್ರೆ ರೈತರಿದ್ದಾರೆ. ನಮ್ಮ ಒಂದು ಸಾವಯವ ಗೊಬ್ಬರವನ್ನ ಬಳಸಿ ಒಂದು 25 ದಿನ ಆಯ್ತು. 25 ದಿನದಲ್ಲಿ ಏನಪ್ಪಾ ಅಂತಂದ್ರೆ ರೈತರಿಗೆ ಯಾವ ರೀತಿ ಒಂದು ರಿಸಲ್ಟ್ ಬಂದಿದೆ. ಆಲ್ಮೋಸ್ಟ್ ಅಲ್ಲಿ ಏನಪ್ಪಾ ಅಂದ್ರೆ ಪ್ರತಿಯೊಬ್ರು ರೈತರು ಹೇಳೋದೇನಪ್ಪಾ ಅಂತಂದ್ರೆ ಪ್ರತಿ ತಿಂಗಳು ಕಬ್ಬು 3 ಗಣಿಕೆ ಮಾತ್ರ ಏನಪ್ಪಾ ಅಂತಂದ್ರೆ ಜಾಸ್ತಿ ಬರುತ್ತೆ ಅಂತ ಹೇಳ್ತಾರೆ. ಆದ್ರೆ ರೈತರದ್ದು ಏನಪ್ಪಾ ಅಂತಂದ್ರೆ ಅದಕ್ಕಿಂತ ಇನ್ನೂ ಏನಪ್ಪಾ ಅಂದ್ರೆ ಜಾಸ್ತಿ ಬಂದಿರುವಂತದ್ದು. ರೈತರ ಪರಿಚಯ ಮಾಡ್ಕೋಣ. ನಮಸ್ಕಾರ ರೀ. ನಮಸ್ಕಾರ ಸರ್. ನಿಮ್ಮ ಹೆಸರು ರೀ? ಹನುಮಂತ್ರಿ. ಯಾವ ನಿಮ್ದ್ರಿ? ಇಲ್ಲೇ ಒಂದಾಲ್ ಸರ್. ಒಂದಲ್ರಿ. ಎಷ್ಟು ದಿನ ಆಯ್ತು ನಮ್ ಗೊಬ್ಬರ ಹಾಕಿ? ಈಗ ಒಂದು 25 ದಿನ ಸರ್. 25 ದಿನ ಆಯ್ತು. 25 ದಿನದಾಗ ಎಷ್ಟು ಗಣಿಕೆ ಏನಪ್ಪಾ ಅಂದ್ರೆ ಕಬ್ಬು ನಿಮ್ಗೆ ಜಾಸ್ತಿ ಆಗೈತ್ರಿ? ಒಂದು 4 ರಿಂದ 5 ಗಣಿಕೆ ಜಾಸ್ತಿ. 4 ರಿಂದ 5 ಗಣಿಕೆ. ಎಷ್ಟು ತಿಂಗಳು ಕಬ್ಬು ಐತ್ರಿ ಇದು? ಇದು 7 ತಿಂಗಳು ಕಬ್ಬು. 7 ತಿಂಗಳು ಕಬ್ಬು. ಎಷ್ಟು ಗಣಿಕೆ ಐತ್ರಿ? ಇಲ್ಲ ಅಲ್ಲೆಲ್ಲ ಬಸ್ ಕಡೆ ದಂಡಿಗೆ ನೋಡಿದ್ರಿ, ಇಲ್ಲೆಲ್ಲ ಕೆಲವೊಂದಿಷ್ಟು ತೆಗೆದು ನೋಡಿದ್ರಿ? ಒಳಗಡೆ ಹೋದ್ರ 14-15 ಗಣಿಕೆ ತನ 15 ಗಣಿಕೆ ಐತ್ರಿ. ಹೆಂಗ್ ಅನ್ಸಾಗ್ತೈತಿ ನಿಮ್ಗೆ ಗೊಬ್ಬರ ಬಳಸಿದ್ರೆ? ಬೇಸ್ ಅನ್ಸುತ್ತೆ ಸರ್. ಬೇಸ್ ಅನ್ಸುತ್ತೆ. ಇಷ್ಟೆಲ್ಲ ಆಗಿದ್ದು ಬರೀ ಏನಪ್ಪಾ ಅಂತಂದ್ರೆ ಒಂದು 25 ದಿನದಾಗ. ರೈತರಿಗೆ ನೀವೇನ್ ಹೇಳ್ತೀರಿ ಈ ಗೊಬ್ಬರ ಬಗ್ಗೆ? ಚಲೋ ಐತಂತ ಹೇಳ್ತೀವಿ. ಚಲೋ ಐತ್ರಿ, ಬಳಸ್ರಿ ಅಂತ ಹೇಳ್ತೀರಿ. ಓಕೆ. ಎಲ್ಲ ರೈತರಿಗೆ ಏನಪ್ಪಾ ಅಂದ್ರೆ ಕೇಳ್ಕೋದೇನಪ್ಪಾ ಅಂತಂದ್ರೆ ರಾಸಾಯನಿಕವನ್ನ ಜಾಸ್ತಿ ಬಳಸಕ್ ಹೋಗ್ಬೇಡ್ರಿ. ಭೂಮಿ ಏನಪ್ಪಾ ಅಂದ್ರೆ ಹಾಳಾಗುತ್ತೆ. ಸಾಕಷ್ಟು ರಾಸಾಯನಿಕ ಗೊಬ್ಬರ ಏನಪ್ಪಾ ಅಂದ್ರೆ ಹೊರಗಡೆ ಬಂದ್ ಮಾಡತ್ತಾರ. ದಯವಿಟ್ಟು ಏನಪ್ಪಾ ಅಂತಂದ್ರೆ ಸಾವಯವನ್ನ ಬಳಸಿ ಏನಪ್ಪಾ ಅಂದ್ರೆ ನೀವು ಏನಪ್ಪಾ ಅಂದ್ರೆ ಈ ರೀತಿ ಏನಪ್ಪಾ ಅಂತಂದ್ರೆ ಒಂದು ಒಳ್ಳೆಯ ಒಂದು ಕಬ್ಬಿನ ಇಳುವರಿ ಏನಪ್ಪಾ ಅಂದ್ರೆ ತೊಗೊಂಬರಿ ಅಂತ ಹೇಳ್ತೀನಿ. ನನ್ನ ನಂಬರ್ ಏನಪ್ಪಾ ಅಂದ್ರೆ 9900852302. ಯಾರಿಗಾದ್ರೂ ನಿಮ್ಮ ಯಾವುದೇ ಬೆಳೆ ಇರಲಿ ಆ ಬೆಳೆ ಬಗ್ಗೆ ಏನಪ್ಪಾ ಅಂದ್ರೆ ಮಾಹಿತಿ ಬೇಕಾದ್ರೆ ನನ್ನ ನಂಬರ್ ಕಾಲ್ ಮಾಡಿ. ಧನ್ಯವಾದ.